ತೃಣಮೂಲ ಕಾಂಗ್ರೆಸ್ನವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲೂ ಮುಸ್ಲಿಂ ವೋಟ್ಗಳು ಎಷ್ಟು ಡಿವೈಡ್ ಆಗ್ತವೆ ಅನ್ನೋದೇ ಚರ್ಚೆ. ಹುಮಾಯೂನ್ ಕಬೀರ್ ಸ್ಥಾಪಿಸಿರುವ ಹೊಸ ಪಕ್ಷದ ಕಾರಣಕ್ಕೆ ಹೊಸ ವಿಡಿಯೋದಲ್ಲಿ 20 ನಿಮಿಷದ ವಿಡಿಯೋ ಇದೆ. ಬಿಜೆಪಿ ಹುಮಾಯೂನ್ ಕಬೀರ್ಗೆ 1,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ. ಟಿಎಂಸಿ ಆರೋಪ ಇದೆ. ಮುಸ್ಲಿಂ ಮತಗಳು ತೃಣಮೂಲ ಕಾಂಗ್ರೆಸ್ಗೆ ಏನು ಹೋಗ್ತವೆ ಹಿಸ್ಟಾರಿಕಲಿ, ಅವುಗಳನ್ನು ತನ್ನ ಕಡೆ ಸೆಳೆದುಕೊಂಡು ಬಿಜೆಪಿಗೆ ಲಾಭ ಮಾಡಿಕೊಡುವ ಬಗ್ಗೆ ಹುಮಾಯೂನ್ ಕಬೀರ್ ವಿಡಿಯೋದಲ್ಲಿ ಮಾತಾಡ್ತಾರೆ. ಆಮ್ ಜನತಾ ಉನ್ನಯನ್ ಪಾರ್ಟಿ ಅಂತ ಸ್ಥಾಪನೆ ಮಾಡಿದ್ದಾರೆ ಹುಮಾಯೂನ್ ಕಬೀರ್. ಟಿಎಂಸಿ ಎಂಎಲ್ಎ ಆಗಿದ್ರು. ಟಿಎಂಸಿಯಿಂದ ಉಚ್ಚಾಟನೆಗೊಂಡರು. ಆ ಬಾಬ್ರಿ ಮಸೀದಿ ಕಟ್ತೀನಿ ಅಂತ ಹೊರಟಿದ್ದರು. 100ಕ್ಕೂ ಹೆಚ್ಚು ಕಡೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಅದು ಸಾಲದು ಅಂತ ಎಐಎಂಐಎಂ ಜೊತೆ ಮೈತ್ರಿ ಬೇರೆ ಇದೆ ಅವರಿಗೆ. ವಿಡಿಯೋದಲ್ಲಿ ಏನಿದೆ ನೋಡಿ. ಇದೇ ವಿಡಿಯೋ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಬಂಗಾಳಿಯಲ್ಲಿದೆ. ಟಿಎಂಸಿಯಿಂದ ಟ್ವೀಟು. ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸೋದಕ್ಕೆ ಬಿಜೆಪಿ ದುಡ್ಡು ಕೊಟ್ಟಿದೆ. ಈ ವಿಷಯವನ್ನು ಹುಮಾಯೂನ್ ಕಬೀರ್ ಬಹಿರಂಗಪಡಿಸಿದ್ದಾರೆ. 1,000 ಕೋಟಿ ರೂಪಾಯಿ ಹಣ ಕೊಡಲಾಗಿದೆ. ಹಿಮಂತ ಬಿಸ್ವಾ ಶರ್ಮಾ, ಮೋಹನ್ ಯಾದವ್ ಅವರಂತಹ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಪ್ರಧಾನ ಕಚೇರಿ ಕೂಡ ಈ ಪಿತೂರಿಯ ಭಾಗವಾಗಿದೆ ಅಂತ. ಅದಕ್ಕೆ ಅಮಿತ್ ಶಾ ಅವರ ತಿರುಗೇಟು. ಬಾಬ್ರಿ ಮಸೀದಿ ಕಟ್ಟಬೇಕು ಅನ್ನೋರು ಪಕ್ಕ ಕುಳಿತುಕೊಳ್ಳೋ ಬದಲು ನಾವು ಇನ್ನೂ 20 ವರ್ಷ ವಿಪಕ್ಷವಾಗಿರೋದೇ ಒಳ್ಳೆಯದು ಅಂತ. भाई आप ममता जी की क्षमताओं से अनजान हो। ममता जी ऐसे 2000 वीडियो बना सकती हैं। हुमायूं कबीर और भारतीय जनता पार्टी साउथ पोल नॉर्थ पोल है, कभी हमारा मेल नहीं खा सकता। हम बाबरी मस्जिद बंगाल में बनाने के वाले के साथ बैठने से और 20 साल हम ऑपोजिशन में बैठना पसंद करेंगे। भाई आप ममता जी की क्षमताओं से अनजान हो। ममता जी ऐसे 2000 वीडियो बना सकती हैं। हुमायूं कबीर और भारतीय जनता पार्टी साउथ पोल नॉर्थ पोल है, कभी हमारा मेल नहीं खा सकता। हम बाबरी मस्जिद बंगाल में बनाने के वाले के साथ बैठने से और 20 साल हम ऑपोजिशन में बैठना पसंद करेंगे। ಮತ್ತೊಮ್ಮೆ ನನ್ನ ಕೊಲೆಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏಕಾಏಕಿ ಹುಮಾಯೂನ್ ಕಬೀರ್ ಇಷ್ಟು ದೊಡ್ಡ ಫ್ಯಾಕ್ಟರ್ ಆಗಬಹುದು ಅಂತ ಅನ್ಕೊಂಡಿರಲಿಲ್ಲ ನಾನು. ಅಜಿತ್, ನಾವು ಇದ್ರ ಬಗ್ಗೆ ಮೊನ್ನೆ ಮಾತನಾಡಿದ್ವಿ. ಹೌದು. ಅಂದರೆ ಮುಸ್ಲಿಂ ಈಗ 5 ಜಿಲ್ಲೆಗಳಲ್ಲಿ 89 ಸೀಟ್ಗಳು, ಟೋಟಲ್ 112 ಸೀಟ್ಸ್, 30%ಗಿಂತ ಮುಸ್ಲಿಂ ಬಾಹುಳ್ಯ ಸೀಟ್ಗಳಿವೆ. ಹೀಗಾಗಿ ಹುಮಾಯೂನ್ ಕಬೀರ್ ಏನಾದರೂ ವೋಟ್ಗಳನ್ನು ತಿಂದರೆ, ವೋಟ್ ಕಟ್ವಾ ಆದರೆ ಅದರ ನೇರ ನುಕ್ಸಾನ್ ಆಗ್ತಕ್ಕಂಥದ್ದು ಮಮತಾ ಬ್ಯಾನರ್ಜಿ. ಹೌದು. OIC ಫ್ಯಾಕ್ಟರ್ ಹೆಂಗೆ ಕೆಲವೊಂದು ಸಲ ಬಿಜೆಪಿಗೆ ಬಿಹಾರದಲ್ಲಿ ಹೆಲ್ಪ್ ಮಾಡ್ತು, ಅದೇ ರೀತಿ ಹುಮಾಯೂನ್ ಕಬೀರ್ ಎಷ್ಟು ವೋಟ್ ತೆಗೆದುಕೊಳ್ತಾರೆ. ಅವರೊಂದು ಪ್ರತ್ಯೇಕ ಪಾರ್ಟಿ ಮಾಡಿದ್ದಾರೆ. ಅವ್ರು ಮೊದಲು TMCಯಲ್ಲಿ ಇದ್ದರು, ಹಿಂದೆ BJP ಇಂದ ಚುನಾವಣೆ ಸ್ಪರ್ಧಿಸಿದ್ರು. ಹೀಗಾಗಿ ಹುಮಾಯೂನ್ ಕಬೀರ್ ಏನು ಎಲ್ಲಿ ಹೆಂಗೆ ವೋಟ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮಮತಾ ಬ್ಯಾನರ್ಜಿಗೂ ಕೂಡ ಚಿಂತೆಯ ವಿಷಯ. ಯಾಕಂದರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳವನ್ನು ಗೆಲ್ಲಬೇಕಾದ್ರೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ 90% ಸ್ಟ್ರೈಕ್ ರೇಟ್ ಇಟ್ಕೊಂಡ್ಬಿಟ್ರೆ ಅವರು
ಅವರಿಗೆ ಉಳಿದ 40-45 ಸೀಟ್ಗಳನ್ನು ಗೆಲ್ಲೋದಷ್ಟೇ ಕೆಲಸ. ಹೌದು ಹೌದು. ಹೀಗಾಗಿ ಮುಸ್ಲಿಂ ಮತಗಳು ಏನಿವೆ ಅವು ಮಮತಾ ಬ್ಯಾನರ್ಜಿಗೆ ದೊಡ್ಡ Very ಆಮ್ಲಜನಕವನ್ನು ಕೊಡ್ತವೆ. ಆ ವೋಟ್ಗಳನ್ನು ಹುಮಾಯೂನ್ ಕಬೀರ್ ಎಷ್ಟು ಹೊಡಿತಾರೆ ಅನ್ನೋದು ಒಂದು ಫ್ಯಾಕ್ಟರ್. ಆ ಕಾರಣದಿಂದ ಹುಮಾಯೂನ್ ಕಬೀರ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚರ್ಚೆ ಆಗ್ತಿದ್ದಾರೆ. 1,000 ಕೋಟಿಯ ಡೀಲ್ ಅಂತೆ ವಿಡಿಯೋ ನಂಬೋದಾದ್ರೆ. ಹುಮಾಯೂನ್ ಕಬೀರ್ ಇದೊಂದು AI generated video ಅಂತಿದೆ. 2021ರಲ್ಲಿ ಪ್ರಶಾಂತ್ ಕಿಶೋರ್ ಆಗ ಈ ಕರೋನಾ ಸಂದರ್ಭದಲ್ಲಿ ಒಂದು ಹೊಸದೇನೋ ಟೆಕ್ನಾಲಜಿ ಬಂದಿತ್ತು ನೋಡಿ, ನಾವು ಚರ್ಚೆ ಮಾಡ್ತಿದ್ವಿ ಅಲ್ಲಿ ಹೋಗಿ ಆಡಿಯೋ ಚರ್ಚೆ ಮಾಡ್ತಿತ್ತು. ನನಗೆ ಅದರ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಕ್ಲಬ್ ಹೌಸ್ದ ಒಂದು ಚಾಟ್ ಅನ್ನ ಪ್ರಶಾಂತ್ ಕಿಶೋರ್ ಬಿಡುಗಡೆ ಮಾಡಿದ್ರು. ಹೌದು, ದಟ್ ವಾಸ್ ಎ ಪಾರ್ಟ್ ಆಫ್ ಸ್ಟ್ರಾಟಜಿ. ನನಗನ್ಸುತ್ತೆ ಹುಮಾಯೂನ್ ಕಬೀರ್ ಈಗ 1,000 ಕೋಟಿಯ ಡೀಲ್ ಉಂಟಾ ಇಲ್ವಾ, ಯಾರಿದ್ದಾರೆ ಅನ್ನೋದಕ್ಕಿಂತ ಹುಮಾಯೂನ್ ಕಬೀರ್ ವೋಟ್ ಹಾಕಿದ್ರೆ ಬಿಜೆಪಿಗೆ ವೋಟ್ ಹಾಕದಂತೆ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ಮಮತಾ ಬ್ಯಾನರ್ಜಿ ವಿಡಿಯೋ ಪ್ರಚಾರದ ಮೂಲಕ ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.